ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಈ ವೆದರಿಗೆ ನಾನು ಒಂದು ಕ್ರಿಸ್ಪಿಯಾಗಿರುವಂತಹ ತುಂಬ ಟೇಸ್ಟಿಯಾಗಿರುವಂತಹ ಹಾಗೆ ಸಿಂಪಲ್ಲಾಗಿ ಮಾಡ್ಬೋದಂತ ಒಂದು ಸ್ನ್ಯಾಕ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಾನಿಲ್ಲಿ 4-5 ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸ್ಕೊಂಡು ಮೇಲೆ ಸಿಪ್ಪೆ ತಗೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಪುಡಿ ಮಾಡ್ಕೋಬೇಕು. ಸೊ ಇಲ್ಲಿ ಸ್ಮ್ಯಾಶರ್ ಸಹಾಯದಿಂದ ನಾನು ಎಲ್ಲವನ್ನು ಪುಡಿ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಈ ಥರ ಪುಡಿ ಮಾಡಿದ್ಮೇಲೆ ಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ತಕ್ಕಾಗೆ ಉಪ್ಪು ಹಾಕ್ಕೊಳ್ಳಿ. ಅದನ್ನು ಮತ್ತೆ ಈಗ ಸ್ಮ್ಯಾಶ್ ಮಾಡಿ ಉಪ್ಪಿನ ಜೊತೆಗೆ. ಸೊ ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿದ ನಂತರ ಸ್ಮ್ಯಾಶರ್ನ ಈ ಥರ ತಕ್ಕೊಳ್ಳಿ. ಈಗ ಚಿಕ್ಕದಾಗಿ ಹೆಚ್ಚಿರುವಂತಹ ಹಸಿಮೆಣಸಿಕಾಯಿನ ನಾನು ಹಾಕ್ತಾ ಇದ್ದೀನಿ. ಸೊ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಬೆಳ್ಳುಳ್ಳಿ ಸಿಪ್ಪೆನ ತೆಗೆದುಬಿಟ್ಟು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಆಮೇಲೆ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ಪೈಸಸ್ಗಳನ್ನ ಹಾಕ್ತಾ ಇದ್ದೀನಿ. ಸೊ ಗರಂ ಮಸಾಲೆ ಹಾಗೆ ಪೆಪ್ಪರ್ ಪೌಡ್ರ್ ಇವೆರಡನ್ನೇ ಹಾಕ್ತಾ ಇದ್ದೀನಿ. ಸೊ ಇದನ್ನು ಹಾಕಿದ ಮೇಲೆ ಬ್ರೆಡ್ ಕ್ರಮ್ಸ್ನ ಹಾಕ್ತಾ ಇದ್ದೀನಿ. ಸೊ ಇದು ನಾನು ಮನೇಲಿ ಮಾಡಿದಂತಹ ಬ್ರೆಡ್ ಕ್ರಮ್ಸು. ಬೇಕ್ರಿಯಲ್ಲಿ ಸಿಗುತ್ತೆ. ಇಲ್ಲಿ ಮನೆ ಮಾಡೋದು ಇನ್ನೂ ಸುಲಭ, ತುಂಬ ಸುಲಭ ಇದು. ಹಾಗಾಗಿ ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ಇದು 5 ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ ಬ್ರೆಡ್ ಕ್ರಮ್ಸ್ನ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾದ ಮೇಲೆ ನಾನು ಒಂದು 2-3 ಚಮಚದಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. ಸೊ ಈ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಆ ಕಾರ್ನ್ಫ್ಲೋರ್ ಇಲ್ಲ ಅನ್ನೋರು ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು. ಸೊ ನಾನಿಲ್ಲಿ ಇರೋದ್ರಿಂದ ಇದನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಕೈಯಿಂದ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನು. ಚೆನ್ನಾಗಿ ಇದು ಮಿಶ್ರಣ ಆಗಬೇಕು. ಸೊ ಹಾಗಾಗಿ ನಾನು ಕೈಯಿಂದನೇ ಮಾಡ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ ಆಲೂಗಡ್ಡೆನ ಬೇಯಿಸಿರ್ತೀವಲ್ಲ, ಹಾಗಾಗಿ ಇದೇ ಚೆನ್ನಾಗಿ ಸ್ವಲ್ಪ ಮಿಕ್ಸಿಂಗ್ ಆಗುತ್ತೆ. ಸೊ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನಾವು ಕೈಯಿಂದನೇ ಚೆನ್ನಾಗಿ ಇದನ್ನು ಹದ ಮಾಡ್ಕೋಬೇಕು. ಸೊ ಇದು ಹದ ಮಾಡ್ಕೊಂಡ ನಂತರ ಒಂದು ಮುಟ್ಟಿಗೆ ಕಟ್ಟಿ ನೋಡಬೇಕು. ಸೊ ಮುಟ್ಟಿಗೆ ಕಟ್ಟಿದ್ದು ಗೊತ್ತಾಗುತ್ತೆ ನಿಮಗೆ ಹದ ಯಾವ ಥರ ಇದೆ ಅಂತ. ಸೊ ಅದಕ್ಕೆ ಬಂದರೆ ಸಾಕು. ಒಂದು ಮುಟ್ಟಿಗೆ ಕಟ್ಟಿದರೆ ಗೊತ್ತಾಗುತ್ತೆ ಅದೇನಂತ. ಸೊ ಈ ಮಿಶ್ರಣ ರೆಡಿ ಆಯಿತು. ಈಗ 2 ಕೈಗೆ ಎಣ್ಣೆ ಸವರ್ಕೊಂಡು ಈಗ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು. ಈ ಥರ ಜಾಮೂನ್ ಆಕಾರಕ್ಕೆ ಈ ಚಿಕ್ಕ ಉಂಡೆಗಳ ಗಾತ್ರಕ್ಕೆ ಇದನ್ನು ಮಾಡ್ಕೋಬೇಕು. ಸೊ ಈ ಥರ ಮಾಡಿಕೊಂಡು ಕಾದಿರುವಂತಹ ಎಣ್ಣೆಯಲ್ಲಿ ಒಂದೊಂದೇ ಬಿಡಬೇಕು. ಸೊ ಒಟ್ಟಿಗೆ ಹಾಕಬಾರ್ದು, ಒಂದೊಂದೇ ಬಿಡಬೇಕು. ಸೊ ಯಾಕೆ ಒಟ್ಟಿಗೆ ಹಾಕೋದ್ರಿಂದ ಎಲ್ಲ ಅಂಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಒಂದೊಂದೇ ಹಾಕಬೇಕು. ಸೊ ಈ ಥರ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಕ್ರಿಸ್ಪಿ ಅನಿಸ್ಬೇಕು. ಅಲ್ಲಿವರೆಗೂ ಸ್ವಲ್ಪ ಗರಿ ಆಗಿ ಇದನ್ನು ಕರ್ಕೋಬೇಕು. ಜಾಲ್ರ ಸಹಾಯದಿಂದ ಈ ಥರ ಮಾಡ್ಕೋಬೇಕು. ಸೊ ಆವಾಗ ಅಂಟೋದಿಲ್ಲ. ಈ ಥರ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಕರ್ಕೋಬೇಕು ಇದನ್ನು 5 ನಿಮಿಷಗಳ ಕಾಲ. ಸೊ ನೋಡಿ ಕಾಣ್ತಾ ಇದೆ. ಈ ಕಲರಿಗೆ ಬಂದರೆ ಸಾಕು. ನೋಡಿ ಕಾಣ್ತಾ ಇದೆ, ಈ ಕಲರಿಗೆ ಬಂದರೆ ಸಾಕು. ಸೊ ಈಗ ನಾನು ಈಗೆಲ್ಲವನ್ನು ತಗೊಳ್ತಾ ಇದ್ದೀನಿ. ಸೊ ಇದೇ ಥರ ಎಲ್ಲವನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಈ ಥರ ಎಣ್ಣೆಯಲ್ಲಿ ಕರ್ಕೊಂಡಿದ್ದಾಯಿತು. ಸೊ ಇದನ್ನು ಈಗ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಈ ಥರ ಹಾಕ್ಕೊಂಡು ಇದಕ್ಕೆ ವೈಟ್ ಸಾಸ್ ಆದರೂ ಹಾಕೋಬೋದು, ಇಲ್ಲ ಟೊಮೊಟೊ ಸಾಸ್ ಆದರೂ ಹಾಕೋಬೋದು. ಟೊಮೊಟೊ ಸಾಸ್ ಅಂತೂ ತುಂಬ ಕಾಂಬಿನೇಷನ್ ಇದಕ್ಕೆ. ಸೊ ಇಲ್ಲಿ ಸೂಪರ್ ಟೇಸ್ಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಈ ಆಲೂಗಡ್ಡೆ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.